ಕುಟುಂಬಕ್ಕೆ ಹಿರಿಯ ನಾಗರಿಕರ ಕೊಡುಗೆ ಮಹತ್ವವಾದದ್ದು. ಅವರನ್ನು ಗೌರವದಿಂದ ಕಾಣುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶ ಬಿಕೆ ನಾಗೇಶಮೂರ್ತಿ ತಿಳಿಸಿದರು. ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ, ಅಭಿಯೋಜನಾ ಇಲಾಖೆ, ತಾಲೂಕು ಆಡಳಿತ ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಸಹಯೋಗದಲ್ಲಿ ವಕೀಲರ ಭವನದಲ್ಲಿ ಶನಿವಾರ ನಡೆದ ಹಿರಿಯ ನಾಗರಿಕರ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮಕ್ಕಾಗಿ ದುಡಿದು ವೃದ್ಧರಾದ ಹಿರಿಯರನ್ನು ಪಾಲನೆ ಮಾಡುವುದು ಮಕ್ಕಳ ಕರ್ತವ್ಯ. ಆದರೆ ಹೆತ್ತವರನ್ನು ವೃದ್ಧಾಶ್ರಮಗಳಿಗೆ ಸೇರಿಸುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿದ್ದು, ಇದು ಒಳ್ಳೆಯ ಬೆಳವಣಿಗೆಯಲ್ಲ. ಹಿರಿಯ ನಾಗರಿಕರ ಸಂರಕ್ಷಣೆಗೆ ಸರ್ಕಾರ ಕಾನೂನು ರೂಪಿಸಿದ್ದು, ಇದರ ಬಗ್ಗೆ ಅರಿವು ಪಡೆದು ತೊಂದರೆಗೊಳಗಾದ ಹಿರಿಯ ನಾಗರಿಕರು ಪ್ರಯೋಜನ ಪಡೆಯಬಹುದಾಗಿದೆ ಎಂದರು. ವಕೀಲ ಜನಾರ್ದನ ಗುಪ್ತಾ ಹಿರಿಯ ನಾಗರಿಕರ ಕಾಯ್ದೆಗಳ ಕುರಿತು ಮಾತನಾಡಿ, ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ದೊರಕುವ ಎಲ್ಲ ಸೌಲಭ್ಯಗಳನ್ನು ಸಕಾಲದಲ್ಲಿ ದೊರಕಿಸುವ ನಿಟ್ಟಿನಲ್ಲಿ ಎಲ್ಲರೂ ಶ್ರಮವಹಿಸಿ ಅವರಿಗೆ ಪರಿಹಾರವನ್ನು ಕೊಡಿಸಬೇಕೆಂದು ತಿಳಿಸಿದರು. ಸುಮಾರು 75-89% ನಾವು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿದ್ದೀವಿ, ಅಕ್ಷರಸ್ಥರಾಗಿ. ಆದರೆ ಎಲ್ಲೋ ಕಡೆ ನಾವು ಎಡುತ್ತಾ ಇಲ್ವಾ ಅಂತ ಪ್ರಶ್ನೆಗಳನ್ನು ನಾವು ಹಾಕ್ಕೊಳ್ಬೇಕಲ್ವ. ಎಡುತ್ತಾ ಇದ್ದೀವಿ. ಇದೆಲ್ಲನೂ ಸಹ ನೋಡ್ತಕ್ಕಂಥದ್ದು ಈ ಸದ್ಗುರುಗಳು ಹೇಳಿದ ಒಂದು ಮಾತು ಅಂತಕ್ಕಂಥ ನಾನು ಈಗ ತಾಯಿಯರ ಮತ್ತು ಹಿರಿಯ ನಾಗರಿಕರ ಪಾಲನೆ, ಪೋಷಣೆ ಮತ್ತು ಶ್ರೇಯಾಭಿವೃದ್ಧಿ ನಿಧಿಯ ಅಧಿನಿಯಮ 2007. ಹಿರಿಯ ನಾಗರಿಕ ಅಂದರೆ ಯಾರು? ಹಿರಿಯ ನಾಗರಿಕ ಅಂದರೆ 60 ಅಥವಾ ಅದಕ್ಕೂ ವಯಸ್ಸು ಮೇಲ್ಪಟ್ಟಿರ್ತಕ್ಕಂಥವ್ರು ಭಾರತದ ನಾಗರಿಕ ವ್ಯಕ್ತಿ ಹಿರಿಯ ನಾಗರಿಕ ಅಂತ ಕರೀತಾರೆ. 60 ವರ್ಷ ಮೇಲ್ಪಟ್ಟವರು. ಪಾಲನೆ ಪೋಷಣೆ ಅಂತಕ್ಕಂಥ ಯಾಕ್ಟಲ್ಲಿ ಹೇಳುತ್ತೆ. ಯಾವ ರೀತಿ ಪಾಲನೆ ಪೋಷಣೆ? ಆಹಾರ, ಬಟ್ಟೆ, ವಸತಿ ಮತ್ತು ವೈದ್ಯೋಪಚಾರ ಒದಗಿಸುವ ಒಳಪಟ್ಟಿರ್ತಕ್ಕಂಥದ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಹಿರಿಯ ನಾಗರಿಕರು ನಿರ್ಲಕ್ಷ್ಯಕ್ಕೆ ಒಳಗಾದಾಗ ಸೌಲಭ್ಯಗಳು ಇದರ ಬಗ್ಗೆ ಉದ್ಘಾಟನಾ ಭಾಷಣದ ಮೂಲಕ ತಿಳಿಸಿಕೊಂಡಂತಹ ಗೌರವಿತ ನ್ಯಾಯಾಧೀಶರಾದಂತಹ ಬಿಕೆ. ಈಗ ಮುಖ್ಯವಾದ ಘಟ್ಟ ಈ ದಿನದ ವಿಷಯಗಳ ಬಗ್ಗೆ ಸವಿಸ್ತರವಾಗಿ ತಿಳಿಸಿಕೊಳ್ಳುತ್ತಾರೆ ಹಿರಿಯ ವಕೀಲರಾದಂತಹ ಶ್ರೀ ER ಕಾನೂನು ಸೇವೆಗಳ ಸಮಿತಿ ಹಾಗೂ ವಕೀಲರ ಸಂಘ, ಅಭಿಯೋಜನೆ ಇಲಾಖೆ, ಮಕ್ಕಳುಗಳು ಮತ್ತು ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ. ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರಾದ ಚಂಪಶ್ರೀ, ರಘು ಎಂ, ವಕೀಲರ ಸಂಘದ ಕಾರ್ಯದರ್ಶಿ KR ಶ್ರೀಧರ್, ಸರ್ಕಾರಿ ವಕೀಲರಾದ ಪವಿತ್ರ, ಪುಟ್ಟಲಕ್ಷ್ಮಿ, ಶೋಭಾ, ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಈರೇಗೌಡ, ನಿವೃತ್ತ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಟಿ ಮಲ್ಲೇಶ್, ಅಧ್ಯಕ್ಷತೆ ವಹಿಸಿದ ವಕೀಲರ ಸಂಘದ ಅಧ್ಯಕ್ಷ MY ಪ್ರಶಾಂತ್ ಕುಮಾರ್ ಉಪಸ್ಥಿತರಿದ್ದರು. ವಿರೂಪಾಕ್ಷ PB, TV 46 ಮಲೆನಾಡು ನ್ಯೂಸ್, ಅರಕಲಗೂಡು.